जा मेरी जान. ಆಟೋ ತಿಂದ ಹುಡುಕ್ತಾ ಇದ್ದೀನಿ, ನೀ ಇಲ್ಲಿದ್ಯಾ? ಮಾಡ್ತೀನಿ ಇರು. ಅಂತೂ ಇಂತೂ ಸಿಕ್ಕಾಕತ್ತು. ಈಗ ಆ ವಿಡಿಯೋರಿಗೆ ಫೋನ್ ಮಾಡ್ಬೇಕು. ಎಲ್ಲೋಯ್ತಿದ್ದು? ರೇಂಜ್ಗೆ ಏನಾದರೂ ಸಿಕ್ತಿಲ್ವಾ? ನನ್ನ ಕೈಗೆ ಸಿಕ್ಕರು ಬಿಟ್ಬಿಡ್ತೀವ ನಾವು? ಏನು ಏನ್ ಸಿಕ್ಬಿಟ್ರೆ ಬಿಟ್ಬಿಡ್ತೀವ ಅಂತಿದ್ಯಾ? ಏಯ್, ಅದ್ ಏನ್ ಹೇಳ್ತಿದ್ದೆ ಕರೆಕ್ಟಾಗಿ ಹೇಳು. ಮೊದಲೇ ತಲೆ ಕೆಟ್ಟಿದೆ. ಏನೋ ಹಾವ್ನ ಬುಚ್ಚಿಟ್ಟಿದ್ಯಾ? ಎಲ್ಲಿ? ಎಲ್ಲೋಯ್ತೆ ನನ್ನ ಮಗಂದು? ಏಯ್, ಎಲ್ಲೋ ನಿನ್ ರೋಬೋಟ್ ಹಾವು? ನಾನು ಅದನ್ನೇ ಹುಡುಕ್ತಾ ಇದ್ದೀನಿ ಕಣೆ. ಎಲ್ಲೋ ಔಟ್ ಆಫ್ ರೇಂಜ್ ಹೊರಟೋಗಿದೆ ಅನ್ಸುತ್ತೆ. ಸಿಗ್ನಲೇ ಸಿಗ್ತಾ ಇಲ್ಲ. ಇನ್ನೆಲ್ಲಿ ಸಿಗುತ್ತೆ? ಆ ನಾಗಿ ಅದನ್ನ ಬಚ್ಚಿಟ್ಟಿದ್ದಾಳಂತೆ. ಏನ ಬಚ್ಚಿಟ್ಟಿದ್ದಾಳ? ಎಲ್ಲಿದ್ದಾಳ ಅವಳೀಗ? ಬರ್ತಿದ್ದಾಳೆ ನೋಡು, ಅವಳನ್ನ ಕೇಳ್ಕೊ. ನಾಗಿ ಬಾಯ್ಲಿ. ನಾಗಿ ಹಾವೆಲ್ಲಿ? ಏನೋ ಬಚ್ಚಿಟ್ಟಿದ್ಯಾ? ಅದಕ್ಕೆ ವರ್ಕ್ ಆಗ್ತಿಲ್ಲ ಕಣೆ ಅದು. ಮೊದಲು ಜನ ಹೊರಗಡೆ ಬಿಡು. ಯಾರಿಗಾದ್ರೂ ಅಂತ ಕಚ್ಬಿಟ್ರೆ ನಾನೇ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಮೊದಲು ಅದನ್ನ ಹೊರಗಡೆ ಬಿಡು. ಸಿಂಹ, ಇವತ್ತು ನನಗೆ ಭಾಳ ಸಂತೋಷ ಆಯಿತು ಕಣ. ರೀ, ಏನಿದು ಸಂತೋಷ ಆಯ್ತು ಅಂತ ಹೇಳ್ತಿದ್ದೀರಾ? ಹಾಗೆ ಬಿಟ್ರೆ ಅವನು ಇನ್ನೂ ಕೋಪ ಮಾಡ್ಕೋತಾನೆ ಕಣೆ, ಅದಕ್ಕೆ. ಓ ಹೌದಾ, ಸರಿ ಸರಿ. ನರಸಿಂಹ, ನನಗೆ ಯಾಕೆ ಸಂತೋಷ ಆಯ್ತು ಅಂತ ಕೇಳೋಲ್ವೇನು? ಯಾಕೆ? ಯಾರಾದರೂ ಸಾಲ ತಿರುಗಿಸ್ಕೊಟ್ಟಾಗ ಸಂತೋಷ ಆಗದೆ ಇರುತ್ತಾ ಅಣ್ಣ? ಯಾವ ಸಾಲನೇ? ಅದೇ ರೀ, ನರಸಿಂಹಣ್ಣ ತಂದು ಕೊಟ್ರಲ್ಲ ಸಾಲ, ಅದೇ ಗೋಧಿ ಸಾಲ. ಅದು ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀನಿ. ಏಯ್, ನೀನು ಸಾಲ ತೀರಿಸಿದ್ದಕ್ಕೆ ನನಗೆ ಸಂತೋಷ ಆಯ್ತು ಕಣ. ಆದರೆ ತುಂಬ ವರ್ಷ ಆದ್ಮೇಲೆ ನಿನ್ನನ್ನು ಮತ್ತೆ ನೋಡ್ನಲ್ಲ, ಅದಕ್ಕೆ ಮತ್ತೂ ಸಂತೋಷ ಆಯ್ತು. ಏನು ರಿಲೀಸ್ ಮಾಡಿದ್ಯಾ? ಅಮ್ಮ ತಾಯಿ, ನಿಂಗೆ ಪುಣ್ಯ ಬರುತ್ತೆ, ಹೋಗಮ್ಮ. ಲಕ್ಷ್ಮಿ, ಹಾವು ಹಾವು! ಲಕ್ಷ್ಮಿ, ಏನು ಆಗಲ್ಲಮ್ಮ, ಏನು ಆಗಿಲ್ಲಮ್ಮ. ದೇವಕಿ ಅವರೇ, ಫಸ್ಟ್ ಏಡ್ ಕಿಟ್ ಏನಾದರೂ ಇದೆಯಾ? ಪಾವ್ರಿ, ಹೋಗಿ ತಗೊಂಡ್ ಬಾ, ನಾನು ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀನಿ. ಏನು ಹೋಗಲ್ಲ, ಏನು ಹೋಗಲ್ಲ, ಹೆದರ್ಬೇಡ ನೀನು. ಲಕ್ಷ್ಮಿ, ಏನು ಆಗಲ್ಲ, ಹೆದರ್ಬೇಡ, ಹೆದರ್ಬೇಡ. ಲಕ್ಷ್ಮಿ, ಕಣ್ಬಿಡಮ್ಮ. ಲಕ್ಷ್ಮಿ, ಲಕ್ಷ್ಮಿ, ಕಣ್ಬಿಡಮ್ಮ. ಅಮ್ಮ, ಕಣ್ಬಿಡಮ್ಮ.
ಏನಾಯ್ತಮ್ಮ ಕಣ್ಬಿಡಮ್ಮ. ಮಾವ ಬನ್ನಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಹೌದು ರೀ, ಬೇಗ ಅಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಲಕ್ಷ್ಮಿ 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 ಕಣ್ಬಿಡು ಲಕ್ಷ್ಮಿ. ಲಕ್ಷ್ಮಿ ಎಷ್ಟೋ ವರ್ಷದಿಂದ ಪಾಪ ಇಬ್ರು ದೂರ ಇದ್ರು ಅಂತ ಮಾವ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಈ ಥರ ಆಗೋಯ್ತಲ್ಲ. ಛೇ, ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರು ಇಲ್ಲಿ ಬಂದಿದ್ದಕ್ಕಾಯ್ತು ಅನ್ನೋ ಥರ ಮಾತಾಡ್ತಿದ್ದಿಲ್ಲಲ್ಲ. ಅಮ್ಮ ಈ ಥರ ಹೋದ್ರಾ? ಅಯ್ಯೋ ನನಗೇನೇ ಗೊತ್ತು, ಡಾಕ್ಟ್ರ್ ಬಂದ್ಮೇಲೆ ಗೊತ್ತಾಗತ್ತೆ. ಇರೇ ಅದು ಹಾವು ಕಚ್ಚಿರೋ ಜಾಗದಲ್ಲಿ ಸ್ವಲ್ಪ ಕಟ್ ಮಾಡಿ ರಕ್ತನ ಹೀರಿದ್ರೆ ವಿಷ ಮೈಗೆ ಏರೋದಿಲ್ಲ. ಅದಕ್ಕೆ ಯಾವುದೋ ಹಳೆ ಕಾಲದ ಸಿನಿಮಾ ಐಡಿಯಾ ಕೊಡ್ಬೇಡಿ, ಸ್ವಲ್ಪ ಸುಮ್ಮನೆ ಇರಿ. ಅವ್ರ ಕಾಲ್ಗೆ ಬಿಗಿಯಾಗಿ ದಾರ ಕಟ್ಟೋಣ. ಪಾವನಿ, ದಾರ ತಗೊಂಡ್ ಬಾರೆ. ಹಾಗೆಲ್ಲ ಮಾಡಬಾರ್ದು ಚಿಕ್ಕಮ್ಮ. ಹಾಗೆ ಮಾಡಿದ್ರೆ ನರ್ವ್ ಡ್ಯಾಮೇಜ್ ಆಗುತ್ತೆ. ಮೊದಲು ಡಾಕ್ಟರ್ ಹತ್ರ ಹೋಗೋಣ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆ್ಯಂಬುಲೆನ್ಸ್ ಬರ್ತಾ ಇದೆ. ಲಕ್ಷ್ಮಿ ಅತ್ತೆ ಕಣ್ಬಿಡಿಯತ್ತೆ. ಲಕ್ಷ್ಮಿ ದೇವಕಿ ಇನ್ನೂ ಇಷ್ಟೊತ್ತೆ ಆಂಬ್ಯುಲೆನ್ಸ್ ಬಂತೋ ಇಲ್ವೋ ಇನ್ನೂ? ಅಮ್ಮ ಕನೆಕ್ಟೇ ಆಗ್ತಾ ಇಲ್ಲ. ಓ ದೇವ್ರೆ. ಲಕ್ಷ್ಮಿ ಲಕ್ಷ್ಮಿ ಕಣ್ಬಿಡು ಲಕ್ಷ್ಮಿ. ಲಕ್ಷ್ಮಿ ನಿನಗೇನೂ ಆಗಿಲ್ಲ ತಾನೆ? ಇಲ್ಲಣ್ಣ, ನನಗೇನು ಆಗಿಲ್ಲ. ಲಕ್ಷ್ಮಿ ನೀನು ಆರಾಮಾಗಿದೆಯಲ್ಲ? ಕಾಲೇನು ಉರಿತಿಲ್ಲ ತಾನೆ? ಹಾವು ಬಂದಂಗಾಯ್ತು. ಅದೇನಾದ್ರು ಹಾವೇನಾದ್ರು ಕಚ್ತಾ ನೋಡು. ಇಲ್ಲ ರೀ, ನಾನು ಆರಾಮಾಗಿದ್ದೀನಿ. ಅಂದರೆ ಅಮ್ಮ ಬರೀ ಹಾವು ನೋಡಿ ತಲೆ ಸುತ್ತ ಬಿದ್ದಿದ್ದು. ಹಾಗಲ್ಲಮ್ಮ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಆಗ್ತಾಯಿತ್ತು.